ತಮಿಳುನಾಡಲ್ಲಿ ರೋಚಕ ಬೆಳವಣಿಗೆ. ಬಿಜೆಪಿ ಮೈತ್ರಿಗೆ ಅಣ್ಣಾ ಡಿಎಂಕೆ ಬಾಯ್ ಬಾಯ್. 2 ಸೀಟ್ ಇಟ್ಕೊಂಡು ಕುಣಿಸ್ತಾ ಇದೆ ವಿಸಿಕೆ. ಸ್ನೇಹಿತರೆ, ತಮಿಳುನಾಡು ಪಾಲಿಟಿಕ್ಸ್ ಅಲ್ಲಿ ನಾಟಕ, ಮಹಾನಾಟಕ, ಬ್ಲಾಕ್ ಬಸ್ಟರ್ ಮೂವಿ ನಡೀತಾ ಇದೆ. ಒಂದು ದಿನದ ಹಿಂದಷ್ಟೇ ವಿಜಯ್ಗೆ ಸಪೋರ್ಟ್ ಸಿಕ್ಕಿದೆ, ಬಹುಮತ ಸಿಕ್ಕಿದೆ. ಶನಿವಾರ ಪ್ರಮಾಣ ವಚನ ಸ್ವೀಕಾರ ಅಂತೆಲ್ಲ ಟಿವಿಕೆ ಪಾರ್ಟಿ ಹೇಳ್ಕೊಂಡಿತ್ತು. ಆದರೆ ರಾತ್ರಿ ರಾಜ್ಯಪಾಲರು ಇದಕ್ಕೆ ಮತ್ತೆ ಟ್ವಿಸ್ಟ್ ಕೊಟ್ಟು ಕಟ್ ರೀಟೇಕ್ ಅಂತ ಹೇಳಿ ಇನ್ನೊಂದ್ಸರಿ ಕಳಿಸಿದ್ದಾರೆ. 2 ಸೀಟ್ ಕಮ್ಮಿ ಇದೆ ವಿಜಯ್, ಪೂರ್ತಿ ನಂಬರ್ ತಗೊಬನ್ನಿ ಅಂತ 3ನೇ ಸಲ ವಾಪಸ್ ಕಳಿಸಿದ್ದಾರೆ. ಇನ್ನೊಂದು ಕಡೆ ವಿಜಯ್ ಕೈಲಿ ಆಗಲಿಲ್ಲ ಅಂದರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಅಣ್ಣಾ ಡಿಎಂಕೆ ಮುಂದಾಗಿದೆ. ಈಗ ಆಲ್ರೆಡಿ ಶಾಸಕರೊಂದಿಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೆಸ್ತಾ ಇದ್ದು ಡಿಎಂಕೆ ಸಪೋರ್ಟ್ ಕೇಳೋಕೆ ಅಣ್ಣಾ ಡಿಎಂಕೆ ಪ್ಲಾನ್ ಮಾಡ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಡಿಎಂಕೆ ಅಣ್ಣಾ ಡಿಎಂಕೆ ನಾಯಕರಿಗೆ ದೊಡ್ಡ ಕಂಡೀಷನ್ ಹಾಕಿದ್ದಾರೆ ಅಂತಲೂ ಗೊತ್ತಾಗಿದೆ. ಎರಡುವೇ ರಾಜ್ಯಪಾಲರ ವಿರುದ್ಧ ಟಿವಿಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರ್ತಾ ಇದ್ದು ತಮಿಳುನಾಡು ರಾಜಕಾರಣ ಸಿನಿಮಾಗಿಂತ ರೋಚಕ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ವಿಜಯ್ಗೆ ಸಿಗ್ತಾ ಇಲ್ಲ 2 ಸೀಟ್, ಸ್ಟಾಲಿನ್ಗೆ ಮೋಸ ಮಾಡಲ್ಲ ಎಂದ ಮುಸ್ಲಿಂ ಲೀಗ್. ಸ್ನೇಹಿತರೆ, 108 ಸೀಟ್ ಗೆದ್ದಿರೋ ವಿಜಯ್ಗೆ ಸರ್ಕಾರ ಮಾಡೋಕ್ಕೆ ಇನ್ನೂ 11 ಸೀಟ್ ಬೇಕು. ಮೊದಲು ಈ 11 ಸೀಟಿಗಾಗಿ ವಿಜಯ್ ಪರದಾಡ್ತಿದ್ರು. ಆಮೇಲೆ ಕಾಂಗ್ರೆಸ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂತು. ಅವ್ರ ಹತ್ರ 5 ಸೀಟ್, ಆದರೆ ಅರ್ಧ ಆಯಿತು, ಇನ್ನೂ ಅರ್ಧ ಬೇಕಲ್ಲ, ಸಾಕಾಗಲ್ಲ ಕಾಂಗ್ರೆಸ್ದು, ಇನ್ನು 6 ಸೀಟ್ ಬೇಕು. ಹೀಗಾಗಿ ವಿಜಯ್ ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತು ವಿಸಿಕೆಗೆ ಮೊರೆ ಹೋದರು. CPI, CPM ಮತ್ತು ವಿಸಿಕೆ ಹತ್ರ ತಲಾ 2 ಸೀಟ್ ಇವೆ. ಇದರಲ್ಲಿ CPI ಮತ್ತು CPM ಆಲ್ರೆಡಿ ವಿಜಯ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಇವ್ರ ಬೆಂಬಲ ಕೂಡ ಸಾಕಾಗ್ತಿಲ್ಲ. ಯಾಕಂದರೆ ವಿಜಯ್ಗೆ ಸರ್ಕಾರ ಮಾಡಬೇಕು ಅಂದರೆ ಇನ್ನೂ 2 ಸೀಟ್ ಬೇಕು. ಸೊ ತಮಿಳ್ನಾಡಿನಲ್ಲಿ 2 ಸೀಟ್ ಇರೋ ಇನ್ನೊಂದು ಪಾರ್ಟಿ ಅಂದರೆ ಅದು ವಿಸಿಕೆ. ಆದರೆ ವಿಸಿಕೆ ವಿಜಯರನ್ನು ಕುಣಿಸ್ತಾ ಇದೆ. ಒಂದು ಸಲ ಬೆಂಬಲ ಕೊಡೋಣ, ನೋಡೋಣ, ಇನ್ನೊಂದು ಸಲ ವಿಜಯ್ಗೆ ದುರಹಂಕಾರ ಅಂತೆಲ್ಲ ಟೀಕೆ ಮಾಡ್ತಿದ್ದಾರೆ. ವಿಜಯ್ ನಮಗೆ ಸಪೋರ್ಟ್ ಮಾಡಿ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸಿದ್ರಂತೆ. ಬೇಗ ಹೇಳಿ ನೀವು ಅಂತ ರಿಪ್ಲೈ ಕೂಡ ಕೇಳಿದ್ರಂತೆ. ಅದಕ್ಕೆ ವಿಸಿಕೆ ನಾಯಕರು ಫುಲ್ ರುಚಿಗೆದ್ದಿದ್ದಾರೆ. ಇಂಥ ದೊಡ್ಡ ವಿಚಾರದಲ್ಲಿ ವಾಟ್ಸಪ್ಪಲ್ಲಿ ಸಪೋರ್ಟ್ ಕೇಳಿ ರಿಪ್ಲೈ ಮಾಡಿ ಅಂತ ಹೇಳಿದ್ರೆ ಬಂದು ಕೇಳಬೇಕು, ಮನೆಗೆ ಬಂದು ಮಾತಾಡಬೇಕು, ಎಲ್ಲರೂ ಫೋನ್ ಮಾಡಿ ಗೌರವ ಕೊಡಬೇಕು. ಎಷ್ಟೊಂದು ಲೈಟಾಗಿ ತಗೊಳ್ತೀರಿ ನಮ್ಮನ್ನು 2 ಸೀಟ್ ಅಂಥೇಳಿ, ಏನಿದು ಅಂಥೇಳಿ ವಿಸಿಕೆ ಅವರು ರುಚಿಗೆದ್ದಿದ್ದಾರೆ. ಇನ್ನೊಂದು ಕಡೆ ವಿಜಯ ಸಹವಾಸ ಬೇಡ, DMK ಜೊತೆಗೆ ಇರೋಣ ಅಂತ ವಿಸಿಕೆ ಪಾರ್ಟಿಯ ಇತರ ನಾಯಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ವಿಜಯ್ ಒಟ್ಟಿಗೆ ಸೇರಿದ್ರೆ ಮುಂದೆ ಎಲೆಕ್ಷನಲ್ಲಿ DMK ನಮ್ಮನ್ನು ಒಬ್ಬಂಟಿ ಮಾಡ್ಬೋದು, ನಮಗೆ ಲಾಸ್ ಆಗುತ್ತೆ ಅಂತ ವಿಸಿಕೆ ಹೇಳ್ತಿದೆ. ಈ ವಿಸಿಕೆ ಅಂದರೆ ವಿಡುದಲೈ ಚಿರುತಾಯಿಗಳ ಕಚ್ಚಿ, ಇಂಗ್ಲೀಷ್ನಲ್ಲಿ ಲಿಬರೇಷನ್ ಪ್ಯಾಂಥರ್ಸ್ ಪಾರ್ಟಿ ಅಂತಾರೆ. ಇದರ ಲೀಡರ್ ಹೆಸರು ತೋಲ್ ತಿರುಮಾವಳವನ್. ಇವರು ತಮಿಳುನಾಡಿನ ಪರಿಶಿಷ್ಟ ಸಮುದಾಯದ ಪ್ರಭಾವಿ ನಾಯಕ. ಈ ಪಾರ್ಟಿ ನಾವು ಹಿಂದುಳಿದವರ ಪರ ಅಂತ ಹೇಳ್ಕೊಳುತ್ತೆ. ಅಂಬೇಡ್ಕರ್, ಪೆರಿಯಾರ್ ಇವರ ಐಕಾನ್ಸ್ ಅಂತ. ಇವರು ಸದ್ಯಕ್ಕೆ DMKನೊಂದಿಗೆ ಮೈತ್ರಿಯಲ್ಲಿದ್ದಾರೆ. ಸೊ ಈಗ ವಿಜಯ್ ಜೊತೆಗೆ ಸೇರಿದ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವರು DMK ನಮ್ಮನ್ನು ಬಿಡಲ್ಲ, ಆಮೇಲೆ ಸಪೋರ್ಟು ಸಿಗಲ್ಲ, ಶತ್ರು ಆಗ್ಬಿಡ್ತಾರೆ ಅನ್ನೋದು ಇವ್ರ ವಾದ, ಕೆಲವ್ರ ವಾದ ಈ ಪಾರ್ಟಿಯಲ್ಲಿ. ಆದರೆ ಇನ್ನೊಂದು ಟೀಮ್ ವಿಜಯ್ ಒಟ್ಟಿಗೆ ಇವಾಗ ಸೇರ್ಕೊಳ್ಳೋಣ, ಮಂತ್ರಿ ಆಗೋಣ, ಉಳಿದಿದ್ದ ಆಮೇಲೆ ನೋಡೋಣ ಅಂತ ಹೇಳ್ತಿದ್ದಾರೆ. ಇವಾಗ ಮೀಟಿಂಗ್ ಮಾಡ್ತಿದ್ದಾರೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ವಿಸಿಕೆ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಬೆಂಬಲವನ್ನು. ಇಲ್ಲಿ ವಿಸಿಕೆ ಪಾರ್ಟಿ ಬಿಟ್ಟು ಕೂಡ ವಿಜಯ್ಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಬೆಂಬಲ ಕೊಡಬೇಕಾಗತ್ತೆ, ಸಾಕಾಗಲ್ಲ, ಅವ್ರದ್ದು ಕೂಡ ಬೆಂಬಲ ಬೇಕಾಗುತ್ತೆ. ಆದರೆ ಮೊದಲಿಗೆ ಮುಸ್ಲಿಂ ಲೀಗ್ನವರು ಸಪೋರ್ಟ್ ಇದೆ ಅಂಥೇಳಿ ವಿಜಯ್ ಪಾರ್ಟಿ ಹೇಳ್ಕೊಂಡಿದ್ರು. ಆದರೆ ಈಗ ಮುಸ್ಲಿಂ ಲೀಗ್ನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ವಿಜಯ್ ಪಾರ್ಟಿಗೆ ನಾವು ಸಪೋರ್ಟ್ ಕೊಟ್ಟಿಲ್ಲ, ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಮುಸ್ಲಿಂ ಲೀಗ್ನ ಅಧ್ಯಕ್ಷ ಖಾದರ್ ಮೊಹಿಯುದ್ದೀನ್ ಮಾತನಾಡಿ, ನಾವು ದಶಕಗಳಿಂದ DMK ಜೊತೆಗಿದ್ದೀವಿ, ನಮ್ಮ ಒಬ್ಬ MLA ವಿಜಯ್ಗೆ ಬೆಂಬಲ ಕೊಟ್ಟಿಲ್ಲ, ನಾವು DMK ಮೈತ್ರಿ ಮುರ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ವಿಜಯ್ಗೆ ಸರ್ಕಾರ ರಚಿಸಬೇಕು ಅಂದರೆ ಸ್ಟಾಲಿನ್ ಅವ್ರನ್ನೇ ಭೇಟಿ ಮಾಡಲಿ, ಸ್ಟಾಲಿನ್ ಮೂಲಕ ಈ ಬಗ್ಗೆ ಮಾತಾಡಲಿ ಅಂತ ಹೇಳಿದ್ದಾರೆ. ನಮ್ಮ ಸಪೋರ್ಟ್ ಸಿಗಬೇಕು ಅಂದರೆ ಸ್ಟಾಲಿನ್ ಓಕೆ ಮಾಡಬೇಕು ಅಂತ. ಸೊ ಮುಸ್ಲಿಂ ಲೀಗ್ನ ಬೆಂಬಲ ಇಲ್ಲ. ಇನ್ನು NDA ಕೂಟದಲ್ಲಿರೋ ಪಟ್ಟಾಳಿ ಮಕ್ಕಳ ಕಚ್ಚಿ PMK ಇವರು ವಿಜಯ್ಗೆ ಸಪೋರ್ಟ್ ಮಾಡೋ ಚಾನ್ಸ್ ಕಾಣಿಸ್ತಾ ಇಲ್ಲ. DMDK, BJP ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿ ವಿಜಯ್ 2 ಸೀಟನ್ನು ಎಲ್ಲಿಂದ ತಗೋಬರ್ತಾರೆ ಅನ್ನೋ ಪ್ರಶ್ನೆ ಇದೆ. ಹಾಗೇನಾದರೂ ವಿಜಯ್ಗೆ ವಿಸಿಕೆ ಬೆಂಬಲ ಕೊಟ್ಟರೆ ಸರ್ಕಾರ ರಚನೆ ಆಗುತ್ತೆ, ಅಥವಾ ತಮಿಳುನಾಡಿನಲ್ಲಿ ಅಣ್ಣಾ DMK ಇಬ್ಬರು ಸೇರಿಕೊಂಡು ಸರ್ಕಾರ ಮಾಡೋಕ್ಕೂ ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ. ಇದನ್ನು DMK ಆಗಲಿ ಅಣ್ಣಾ DMK ಆಗಲಿ ಓಪನ್ ಆಗಿ ಎಲ್ಲೂ ಹೇಳ್ತಿಲ್ಲ. ಆದರೆ ಒಳಗೊಳಗೆ ಮಾತುಕತೆ ನಡೀತಾ ಇದೆ ಅನ್ನೋ ಸುದ್ದಿ 2 ಪಾರ್ಟಿಯ ಮೂಲಗಳಿಂದ ಬರ್ತಾ ಇದೆ. ಒಂದು ವೇಳೆ ವಿಜಯ್ ನಂಬರ್ ರೀಚ್ ಆಗೋಕೆ ಫೇಲ್ ಆದರೆ, ನಂಬರ್ ತರಕ್ಕೆ ಅವ್ರ ಕೈಲಿ ಆಗಿಲ್ಲ ಅಂದರೆ ಮತ್ತೆ ಎಲೆಕ್ಷನ್ಗೆ ಹೋಗೋದನ್ನ ತಪ್ಪಿಸೋಕೆ ದುಡ್ಡು ವೇಸ್ಟ್ ಮಾಡೋದೇನಕ್ಕೆ, ನಾವು ಸರ್ಕಾರ ಮಾಡೋಣ, ಇಬ್ಬರು ದ್ರವಿಡ ಪಾರ್ಟಿಗಳಲ್ವಾ ಅಂತ ಹೇಳ್ಕೊಂಡು ಇವರಿಬ್ಬರು ಹತ್ರ ಬರಬಹುದು ಅಂತ. ಅಲ್ರಿ ಅಣ್ಣಾ DMK ದಶಕಗಳಿಂದ ಶತ್ರುಗಳಾಗಿದ್ದವರು ಹೆಂಗ್ರಿ ಆಗೋಕ್ಕಾಗತ್ತೆ ಅಂಥೇಳಿ ಕೆಲವರು ಕೇಳ್ಬೋದು. ಶಿವಸೇನೆ ಮತ್ತು ಕಾಂಗ್ರೆಸ್, ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತು ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಮೈತ್ರಿ ಮಾಡ್ಕೊಂಡಿರೋ ಟೈಮ್ನಲ್ಲಿ ಇದು ಯಾವ ಲೆಕ್ಕ ತಮಿಳುನಾಡಿನಲ್ಲಿ 2 ದ್ರಾವಿಡ ಪಕ್ಷಗಳ ಹತ್ರ ಬರೋದು? ಇವರು ರಾಜಕೀಯ ಎದುರಾಳಿಗಳಷ್ಟೇ, ಸೈದ್ಧಾಂತಿಕ ಎದುರಾಳಿಗಳೇನಲ್ಲ ಇವರು. ಉದ್ಧವ್ ಠಾಕ್ರೆ ಶಿವಸೇನೆ ಮತ್ತು ಕಾಂಗ್ರೆಸ್ ಸೈದ್ಧಾಂತಿಕ ಎದುರಾಳಿಗಳು, ರಾಜಕೀಯ ಎದುರಾಳಿಗಳಾಗಿದ್ರು ಅಲ್ವಾ?
ಅವರೇ ಒಂದಾಗಿರ್ಬೇಕಾದ್ರೆ ಪಾಲಿಟಿಕ್ಸ್ನಲ್ಲಿ ಏನು ಬೇಕಾದರೂ ಆಗುತ್ತೆ, ಅವಕಾಶವಾದಿತನ ಅಷ್ಟೇ. ಸೊ ಪೂರ್ತಿ ತಳ್ಳಿ ಹಾಕಕ್ಕೆ ಆಗಲ್ಲ. ಈಗ ಆಲ್ರೆಡಿ NDA ಕೂಟದ ಅಭ್ಯರ್ಥಿ TTV ದಿನಕರನ್ DMK ಪಾರ್ಟಿಗೆ ಸರ್ಕಾರ ಮಾಡಕ್ಕೆ ಬಿಡಿ ಅಂತ ಗವರ್ನರ್ಗೆ ರಿಕ್ವೆಸ್ಟ್ ಬೇರೆ ಮಾಡ್ಕೊಂಡಿದ್ದಾರೆ. ಆ ಕಡೆ DMK ಪಾರ್ಟಿಯ ಶಾಸಕರು ತಮ್ಮ ನಾಯಕ ಸ್ಟಾಲಿನ್ ಮೇಲೆ ಮೈತ್ರಿ ಮಾಡ್ಕೊಳ್ಳಿ ಅಂತ ಪ್ರೆಷರು ಹಾಕ್ತಿದಾರಂತೆ. ವಿಜಯರನ್ನ ಸರ್ಕಾರ ಮಾಡಕ್ಕೆ ಬಿಟ್ಟರೆ ಉಳಿಗಾಲ ಇರಲ್ಲ. ಆಮೇಲೆ ಕಾಂಗ್ರೆಸ್ ಕೂಡ ಮೋಸ ಮಾಡಿದೆ. ಸೊ ದ್ರಾವಿಡ ಪಕ್ಷದೊಂದಿಗೆ ಒಂದಾಗಿ ಸರ್ಕಾರ ಮಾಡ್ಕೊಳ್ಳೋಣ, ಏನು ಪ್ರಾಬ್ಲಮ್ಮು, ನಮ್ದೆಲ್ಲ ಸೇರಿದ್ರೆ ಅಷ್ಟೇ ಸೀಟ್ಸ್ ಆಗುತ್ತಲ್ಲ ಹೆಚ್ಚು ಕಮ್ಮಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಆಲ್ರೆಡಿ DMK DMK ಮುಂದೆ ಒಂದು ಬಿಗ್ ಆಫರ್ ಇಟ್ಟಿದೆ ಅನ್ನೋ ಮಾಹಿತಿನೂ ಇದೆ. ನಾವು ನಿಮಗೆ ಸಪೋರ್ಟ್ ಮಾಡಬೇಕಾದ್ರೆ ನೀವು NDAನಿಂದ ಆಚೆ ಬರಬೇಕು, BJP ಸ್ನೇಹವನ್ನು ಕಟ್ ಮಾಡ್ಕೋಬೇಕು ಅಂತಲೂ ಕೇಳಿದಾರಂತೆ. ಇದ್ರ ಬಗ್ಗೆ ಚರ್ಚಿಸೋಕೆ ಅಂತಲೇ ಶನಿವಾರ DMK ನಾಯಕರು ಮೀಟಿಂಗ್ ಮಾಡಿದರು. ಆದರೆ ಅಗೇನ್ ಯಾವುದೂ ಕ್ಲಾರಿಟಿ ಇಲ್ಲ. ಐತಿಹಾಸಿಕ ಡಿಸಿಷನ್ ಅವೆಲ್ಲ ಕೂಡ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳ್ತಿದ್ದಾರೆ. ಆದರೆ DMK ಏನಾದರೂ ಸಾಲಿಡ್ ಆಗಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ BJP ಮೈತ್ರಿಯನ್ನು ತೊಡೆದು ಬರೋಕ್ಕೆ DMK ನಾಯಕರು ಕೂಡ ಮಾನಸಿಕವಾಗಿ ರೆಡಿ ಆಗ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ನೀವಿಲ್ಲಿ ಕೇಳ್ಬೋದು, ಇದೆಲ್ಲ ಸಾಧ್ಯನಾ? ವಿಜಯ್ ಪಕ್ಷ ಬಿಟ್ಟು ಬೇರೆಯವ್ರಿಗೆ ರಾಜ್ಯಪಾಲರು ಅವಕಾಶ ಕೊಡ್ತಾರಾ ಅಂತ. ಆದರೆ ರಾಜಕಾರಣದಲ್ಲಿ ಯಾವುದೂ ಅಸಾಧ್ಯ ಅಲ್ಲ, ನಂಬರ್ ಬೇಕು ಅಷ್ಟೇ. ವಿಜಯ್ ಕೈಲೂ ನಂಬರ್ ಫುಲ್ ಇಲ್ವಲ್ಲ. ಅತಿ ದೊಡ್ಡ ಪಕ್ಷ ಹೌದು, ಸಂಪ್ರದಾಯ ಪ್ರಕಾರ ಕರಿಬೇಕಾಗಿತ್ತು, ಬಟ್ ಸಂಪ್ರದಾಯ ಪ್ರಕಾರ ಎಲ್ಲ ನಡೆಯಲ್ಲ, ಪಾಲಿಟಿಕ್ಸ್ ನಡೆಯುತ್ತೆ. ರಾಜ್ಯಪಾಲರನ್ನ ಬಳಸ್ಕೊಂಡು ಪಾಲಿಟಿಕ್ಸ್ ಮಾಡಲಾಗಿದೆ, ಮುಂದೆ ಕೂಡ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ನಲ್ಲಿ ಕ್ಲಿಯರ್ ಇಲ್ಲ, ಅತಿ ದೊಡ್ಡ ಪಾರ್ಟಿಯನ್ನೇ ಕರಿಬೇಕು ಅಂತ ರೂಲ್ ಇಲ್ಲ. ಹಾಗಾಗಿ ಆ ಲೆಕ್ಕಾಚಾರದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುನ್ನ ನಿಮ್ಮಲ್ಲೊಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನಮ್ಮೆಲ್ಲ ವರದಿ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಮೆಂಬರ್ಶಿಪ್ನಲ್ಲಿ ಇನ್ನೂ ನಾವು ಸಾಕಷ್ಟು ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು ಕೂಡ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಅದೆಲ್ಲ ನೋಡೋಕೆ ಶುರು ಮಾಡ್ಬೋದು. ಜೊತೆಗೆ ನೀವು ನಮಗೆ ಬೆಂಬಲ ಕೊಟ್ಟು ಹಾಗೂ ಕೂಡ ಆಗುತ್ತೆ ನಮ್ಮ ತಂಡಕ್ಕೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಈಗ ಇಲ್ಲಿ ವಿಜಯ್ ಪಾರ್ಟಿ ಸಂಖ್ಯೆಯಲ್ಲಿ ದೊಡ್ಡದೇ ಕಾಣಿಸ್ತಾ ಇದೆ, ಹೌದು, ಅತಿ ದೊಡ್ಡ ಪಕ್ಷ ಅವ್ರದ್ದೇ. ಆದರೆ ಗವರ್ನರ್ಗೆ ಈ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋಕೆ, ಆಟ ಆಡೋಕ್ಕೆ ಅವಕಾಶ ಇದೆ. ಗೋವಾ ಮತ್ತು ಮಣಿಪುರದಲ್ಲಿ ಕಾಂಗ್ರೆಸ್ಗೆ ಹೀಗೆ ಆಗಿತ್ತು. ನಮ್ಮದು ದೊಡ್ಡ ಪಕ್ಷ, ಸರ್ಕಾರ ರಚನೆ ಕೊಡಿ ಅಂತ ಕಾಂಗ್ರೆಸ್ ಕೇಳಿತ್ತು. ಆದರೆ ಗವರ್ನರ್ ಬಹುಮತ ದಾಟುವಷ್ಟು ಶಕ್ತಿ ಇಲ್ವಲ್ಲ ಅಂಥೇಳಿ ಕಾಂಗ್ರೆಸ್ಸನ್ನು ಮನವಿಯನ್ನು ರಿಜೆಕ್ಟ್ ಮಾಡಿದರು. ಬದಲಿಗೆ ಬಹುಮತಕ್ಕೆ ಬೇಕಾದಷ್ಟು ಶಾಸಕರ ಸಹಿ ಪತ್ರ ತಂದ ಕೂಟಕ್ಕೆ ಬೆಂಬಲ ಕೊಟ್ಟರು BJPಗೆ. ಈ ಕೇಸ್ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು, ಕೋರ್ಟ್ ಇದನ್ನು ಮಾನ್ಯ ಕೂಡ ಮಾಡ್ತು. ಹೀಗಾಗಿ ತಮಿಳುನಾಡಿನಲ್ಲೂ ಕೂಡ ಆಟ ಹೇಗೆ ಬೇಕಾದರೂ ತಿರುವನ್ನು ಪಡೆಯಬಹುದು. ವಿಜಯ್ಗೆ ಬಹುಮತ ಇದ್ದಿದ್ರೆ ರಾಜ್ಯಪಾಲರಿಗೆ ಏನೂ ಆಟ ಆಡೋಕ್ಕಾಗಲ್ಲ. ಬಹುಮತ ಯಾರಿಗಿಲ್ಲದೆ ಇದ್ದಾಗ ಅಲ್ಲಿ ಸ್ವಲ್ಪ ಗ್ರೇ ಏರಿಯಾ ಬರುತ್ತೆ, ಸ್ವಲ್ಪ ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಗವರ್ನರ್ಗೆ ಮತ್ತು ಗವರ್ನರನ್ನು ಆಯ್ಕೆ ಮಾಡಿ ಕಳಿಸಿರೋ ಕೇಂದ್ರ ಸರ್ಕಾರಕ್ಕೆ. ಇಲ್ಲಿ ಹೇಳಿ ಕಳೆದ 5 ವರ್ಷಗಳಿಂದ DMKಗೆ ಅಧಿಕಾರ ಸಿಕ್ಕಿಲ್ಲ. ಈಗ ಮತ್ತೆ ಸರ್ಕಾರದಲ್ಲಿ ಭಾಗಿಯಾಗಿಲ್ಲ ಅಂದರೆ ಮತ್ತೆ 5 ವರ್ಷ ವನವಾಸ. ಎಲೆಕ್ಷನ್ಗೆ ಖರ್ಚು ಮಾಡಿದ್ದು ಕೂಡ ಕೈಗೆ ಸಿಗಲ್ಲ. ಜೊತೆಗೆ ಸರ್ಕಾರದಲ್ಲಿ ಭಾಗಿಯಾಗಿಲ್ಲ ಅಂದರೆ ಪಕ್ಷವೇ ಒಡೆದು ಹೋಗೋ ಭೀತಿ ಕೂಡ ಇದೆ. ಯಾಕಂದರೆ ವಿಜಯ್ ಪಾರ್ಟಿಯ ಹಿರಿಯ ನಾಯಕರೊಬ್ಬರು AIADMKಯ ಶಾಸಕರನ್ನು ಸೆಳೆಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಸುದ್ದಿ ಇದೆ. ಹೀಗಾಗಿ DMK ಶಾಸಕರ ಒಂದು ಲೆವೆಲ್ನ ಮೀಟಿಂಗ್ ಎಲ್ಲ ಮುಗಿದ ಮೇಲೂ ಕೂಡ ಮತ್ತೆ ರೆಸಾರ್ಟ್ಗೆ ಹೋಗಿದ್ದಾರೆ. ಅಂದರೆ ವಿಜಯ್ ಅವರ ವಿಜಿಲ್ ಪಾರ್ಟಿಯಿಂದ ಆಪರೇಷನ್ PP ನಡೆಯೋ ಭಯ ಇವರಿಗೆ. ಸೊ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅಂದರೆ ಸರ್ಕಾರದಲ್ಲಿ ಪಾಲ್ಗೊಳ್ಳೋದು ಅವ್ರಿಗೂ ಕೂಡ ಇಂಪಾರ್ಟೆಂಟ್. ಹಾಗೇನಾದರೂ ಆದರೆ DMK ಯೊಂದಿಗೆ ಸೇರಿದ್ರೆ BJP DMK ಮೈತ್ರಿ ಕೂಡ ಕಟ್ಟಾಗುತ್ತೆ. ಆಗ ಪರೋಕ್ಷವಾಗಾದರೂ ಕೂಡ ಅಣ್ಣಾಮಲೈ ಅವರ ಆಸೆ ಈಡೇರಿದಂಗಾಗುತ್ತೆ. ಯಾಕಂದರೆ ಅಣ್ಣಾಮಲೈ ಮೊದಲಿಂದಲೂ ಕೂಡ ಮೈತ್ರಿ ಬೇಡ, ಲೇಟ್ ಆದರೂ ಪರವಾಗಿಲ್ಲ, ತಮಿಳುನಾಡಿನಲ್ಲಿ ಒಂಟಿಯಾಗಿ BJP ಬೆಳೆದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ನಾವು ಅವ್ರ ಬೆನ್ನು ಹತ್ತಿ ಕೂತ್ಕೊಂಡಿರೋ ಮರಿಗಳ ಥರನೇ ಇರ್ತೀವಿ ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಹೈಕಮಾಂಡ್ ಅದನ್ನು ಕೇಳಿರಲಿಲ್ಲ. ಅಣ್ಣಾಮಲೈರನ್ನೇ ಬದಿಗಿಟ್ಟು ಹಾಗಾದರೆ ನೀವು ಈ ಸಲ ಸ್ವಲ್ಪ ಪಕ್ಕದಲ್ಲಿ ಕೂತಿರಿ, ಎಲೆಕ್ಷನ್ ಮುಗಿಸ್ಕೋತೀವಿ ಅಂತ ಹೇಳಿ ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ ಮಾಡ್ಕೊಂಡಿದ್ರು. ಆದರೆ ಚುನಾವಣೆಯಲ್ಲಿ ಏನು ವರ್ಕೌಟ್ ಆಗಿಲ್ಲ ಈ ಮೈತ್ರಿ. ಅಷ್ಟೆಲ್ಲ DMKಗೂ ಬಹಳ ಹೆಲ್ಪ್ ಆಗಿಲ್ಲ, BJPಗೂ ಆಗಿಲ್ಲ. BJP ಸಲ ಕೇವಲ ಒಂದೇ ಒಂದು ಸೀಟ್ ಮಾತ್ರ ಗೆದ್ದಿದ್ದಾರೆ. ಆ ಒಂದು ಸೀಟ್ ಇಟ್ಕೊಂಡು ಸರ್ಕಾರ ರಚನೆಗೆ ಯಾವುದೇ ಸಹಾಯನೂ ಆಗಲ್ಲ. ವೋಟ್ ಶೇರ್ ಕೂಡ ಇಂಪ್ರೂವ್ ಆಗಿಲ್ಲ, ಬರೀ 2-3% ಇದೆ. ಸೊ ಸದ್ಯಕ್ಕಂತೂ BJP ಜೊತೆಗೆ ಹೋದರೆ ಬಹಳ ದೊಡ್ಡ ಲಾಭ ಏನು ಕಾಣಿಸ್ತಾ ಇಲ್ಲ. ಎಲೆಕ್ಷನ್ ಅಂತೂ ಮುಗಿದಿದೆ, ನೆಕ್ಸ್ಟ್ ಎಲೆಕ್ಷನ್ ತನಕ ಏನು ಇವ್ರ ಮೈತ್ರಿ ಅವಶ್ಯಕತೆ ಇಲ್ಲ. ಈಗ ಸರ್ಕಾರದಲ್ಲಿ ಪಾಲ್ಗೊಂಡ್ರೆ ಅಟ್ಲೀಸ್ಟ್ ಪವರ್ನಲ್ಲಾದರೂ ಇರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ DMKನವರಿದ್ದಾರೆ. ನೀವು ಇಲ್ಲಿ ರಿಕಾಲ್ ಮಾಡ್ಬೋದು, ಫಲಿತಾಂಶ ಬಂದ ದಿನವೇ ಅಣ್ಣಾಮಲೈ ಒಂದು ಇಂಟ್ರೆಸ್ಟಿಂಗ್ ಪೋಸ್ಟ್ ಹಾಕಿದ್ರು. ವಿಜಯ್ಗೆ ಅಭಿನಂದನೆ, ಶೀಘ್ರದಲ್ಲಿ ನಮಗೂ ಒಳ್ಳೆ ಕಾಲ ಬರುತ್ತೆ ಅಂಥೇಳಿ ಬರೆದಿದ್ರು. ಸೊ ಆ ಒಳ್ಳೆ ಕಾಲ ಅಂದರೆ ಯಾವುದು? ಮೈತ್ರಿ ಮುರ್ಕೊಳ್ಳೋದು DMKಯೊಂದಿಗೆ ಇಂಡಿಪೆಂಡೆಂಟ್ ಆಗಿ ಹೋಗೋದಾ ಏನು ಅನ್ನೋ ಚರ್ಚೆ ನಡೀತಾ ಇದೆ. ಸದ್ಯಕ್ಕಂತೂ ವಿಜಯ್ ಪಾರ್ಟಿಯ ಸದಸ್ಯರು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ. TVK ಸದಸ್ಯೆ ಕೆ ಎಳಲಿರಸಿ ಅರ್ಜಿ ಹಾಕಿ ತಮಿಳುನಾಡಿನಲ್ಲಿ ಯಾರಿಗೂ ಮೆಜಾರಿಟಿ ಸಿಕ್ಕಿಲ್ಲ, ಸೊ ಅತಿ ದೊಡ್ಡ ಪಕ್ಷ ನಮ್ಮದು, ಗವರ್ನರ್ ಸರ್ಕಾರ ಮಾಡೋಕ್ಕೆ ಇನ್ವೈಟ್ ಮಾಡಲಿ ಅಂತ ಕೇಳಿದ್ದಾರೆ. ಇನ್ನು DMK ಮತ್ತು DMK ಸರ್ಕಾರ ಮಾಡೋಕ್ಕೆ ಮುಂದಾಗಿದೆ. ಆದರೆ ವಿಜಯ್ ಪಾರ್ಟಿ ಇನ್ನೊಂದು ದಾಳ ಉರುಳಿಸೋಕ್ಕೂ ಮುಂದಾಗಿದೆ. ನಮ್ಮನ್ನು ಸರ್ಕಾರ ರಚಿಸೋಕೆ ಬಿಡಲಿಲ್ಲ ಅಂದರೆ ನಮ್ಮ 107ಕ್ಕೆ 107 ಶಾಸಕರು ರಾಜೀನಾಮೆ ಕೊಡೋಣ ಅಂತ TVKಯ ನಾಯಕರು ಹೇಳಿದಾರಂತೆ. ಹಾಗೇನಾದರೂ ಆದರೆ ತಮಿಳುನಾಡಿನಲ್ಲಿ ದೊಡ್ಡ ಬಿಕ್ಕಟ್ಟು ಶುರುವಾಗುತ್ತೆ. ವಿಜಯ್ ಪಾರ್ಟಿಯ 108 ಸ್ಥಾನಗಳು ತೆರವಾದರೆ ಅಸೆಂಬ್ಲಿಯಲ್ಲಿ ಸಂಖ್ಯೆ ತುಂಬ ಕಮ್ಮಿ ಆಗುತ್ತೆ. ಯಾರೂ ಸರ್ಕಾರ ಮಾಡೋಕ್ಕೆ ಆಗಲ್ಲ ಅಂಥೇಳಿ ರಾಜ್ಯಪಾಲರಿಗೆ ಅನಿಸಿದ್ರೆ ಆವಾಗ ಅವರು ವಿಧಾನಸಭೆ ವಿಸರ್ಜನೆ ಮಾಡ್ಬೋದು. ಆವಾಗ ರಾಷ್ಟ್ರಪತಿ ಆಳ್ವಿಕೆ ಬರೋ ಚಾನ್ಸ್ ಇರುತ್ತೆ. ಒಂದು ವೇಳೆ ಇರೋ ನಂಬರ್ನಲ್ಲೇ ಸರ್ಕಾರ
ಮಾಡಿದ್ರು ಕೂಡ 6 ತಿಂಗಳ ಒಳಗಡೆ ಎಲ್ಲ ಕಡೆ ಚುನಾವಣೆ ನಡೆಸಬೇಕಾಗತ್ತೆ. ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಿಕ್ಕಟ್ಟು ಒಂಥರ ಗೊಂದಲದ ಗೂಡಾಗಿದೆ ತಮಿಳುನಾಡು ಈಗ. ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿರಂತರವಾಗಿ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಸ್ನೇಹಿತರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಸಕ್ತರು ಜಾಯಿನ್ ಬಟನ್ ಮೂಲಕ ವಿಡಿಯೋ ಕೆಳಗಡೆ ಚಾನಲ್ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.